ಈಗಾಗಲೇ ಬೆಂಗಳೂರಿನ ಶಿವಾಜಿನಗರದಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿದೆ. ಈಗಾಗಲೇ ರೋಷನ್ ಬೇಗ್ ಗೆಲುವಿನ ಸನಿಹದಲ್ಲಿರುವಂತದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಬೆಂಗಳೂರಿನ ಶಿವಾಜಿನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರೋಷನ್ ಬೇಗ್ ಗೆಲುವನ್ನು ದಾಖಲಿಸಿದ್ದಾರೆ. ಶಿವಾಜಿನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರೋಷನ್ ಬೇಗ್ ಈಗ ಗೆದ್ದಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಇಲ್ಲೂ ಕೂಡ ಗೆಲುವಿನ ನಗೆ ಬೀರುವಂಥದ್ದು. ಶಾಂತಿನಗರದಲ್ಲಿ ಕಾಂಗ್ರೆಸ್ನ ಎನ್.ಎ. ಹ್ಯಾರಿಸ್ ಗೆಲುವನ್ನು ದಾಖಲಿಸಿದ್ದಾರೆ. ಶಾಂತಿನಗರದಲ್ಲಿ ಮತ್ತೊಮ್ಮೆ ಈಗ ಎನ್.ಎ. ಹ್ಯಾರಿಸ್ ಗೆಲುವನ್ನು ದಾಖಲಿಸಿರುವಂಥದ್ದು. ಗಾಂಧಿನಗರದಲ್ಲಿ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಅವರು ಗೆದ್ದಿದ್ದಾರೆ. ಬೆಂಗಳೂರಿನಲ್ಲಿ 3 ಭಾಗಗಳಲ್ಲಿ ಈಗ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ. ಗಾಂಧಿನಗರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಿದ್ದಾರೆ. ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಸೊರಬಾಗ್ ಬರೋಣ. ಸೊರಬಾದಲ್ಲಿ ಈಗಾಗಲೇ ಮಧು ಬಂಗಾರಪ್ಪ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ. ಗೆಲುವಿನ ಸನಿಹಕ್ಕೆ ಬಂದಿರುವಂತಹ ಮಧು ಬಂಗಾರಪ್ಪ ಅವರನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಸೊರಬಾದಲ್ಲಿ ಗೆಲುವಿನತ್ತ ಜೆಡಿಎಸ್ನ ಮಧು ಬಂಗಾರಪ್ಪ ಅವರು ದಾಪುಗಾಲಿಟ್ಟಿದ್ದಾರೆ. ಜೆಡಿಎಸ್ ಈ ಭಾಗದಲ್ಲಿ ಈಗಾಗಲೇ ಖಾತೆಯನ್ನು ಓಪನ್ ಮಾಡುವಂತಹ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಅಣ್ಣ ಕುಮಾರ್ ಬಂಗಾರಪ್ಪ ಅವರ ವಿರುದ್ಧ ಮಧು ಬಂಗಾರಪ್ಪ ಅವರ ಗೆಲುವು ಆಲ್ಮೋಸ್ಟ್ ಖಚಿತವಾಗ್ತಾ ಇದೆ. ಇನ್ನು ಬಬಲೇಶ್ವರಕ್ಕೆ ಬಂದ್ರೆ ಬಬಲೇಶ್ವರದಲ್ಲಿ ಕಾಂಗ್ರೆಸ್ ಖಚಿತವಾದಂತಹ ಒಂದು ಗೆಲುವನ್ನು ಇಲ್ಲಿ ದಾಖಲಿಸಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ದಾಖಲಿಸಿರುವಂತದ್ದು. ಬಬಲೇಶ್ವರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಗೆಲುವಾಗಿದೆ. ಎಂಬಿ ಪಾಟೀಲ್ಗೆ ಇಲ್ಲಿ ವಿಜಯಮಾಲೆ ತೋರಿಸಲಾಗಿದೆ. ಬಬಲೇಶ್ವರದಲ್ಲಿ ಎಂಬಿ ಪಾಟೀಲ್ ಅವರು ಗೆದ್ದಿದ್ದಾರೆ. ಇನ್ನು ಎಚ್ ಕೆ ಪಾಟೀಲ್ ಅವರು ಗದಗದಲ್ಲಿ ಈಗಾಗಲೇ ಗೆಲುವಿನ ನಗೆ ಬೀರಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗೆ ಇಲ್ಲಿ ಗೆಲುವಾಗಿದೆ. ಗದಗದಲ್ಲಿ ಗೆಲುವಿನ ನಗೆ ಬೀರಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಈಗಾಗಲೇ ಗೆದ್ದರೆ ಎಚ್ ಕೆ ಪಾಟೀಲ್ ಇಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಲಕ್ಷ್ಮಣ್, ಈಗ ಒಟ್ಟು ರಮೇಶ್ ಬಾಬು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಬಿಜೆಪಿಯ ನಾಯಕರಾದಂಥ ರಘುನಾಥ್ ಮಲ್ಕಾಪುರ್ ಇದ್ದಾರೆ. ರಮೇಶ್ ಬಾಬು ಮತ್ತು ನಾವೆಲ್ಲ ಚರ್ಚೆ ಮಾಡೋಣ. ಬಟ್ ದತ್ತ ಗೆಲುವು ನಾವು ಸಂಭ್ರಮ ಪಡಬೇಕಾಗುತ್ತೆ. ಯಾಕೆ ನಾವು ಪಾಲಿಟಿಕಲ್ ಅಂತ ಹೇಳ್ತಲ್ಲ, ಮೀರಿ ಒಬ್ಬ ಮೇಸ್ಟ್ರು ಆ ಲೆವೆಲ್ ಬಂದು ನಿಜ ಕೂಡ ಒಂದು ಪಕ್ಷ ನಿಷ್ಠೆಯಿಂದ ಇವತ್ತು ಕೂಡ ನಾವು ಮಟ್ಟು ಮಾತಾಡ್ಬೇಕು ಅದ್ರ ಬಗ್ಗೆ. ಅಷ್ಟು ಮಾತ್ರ ಅಲ್ಲ, ಅಂತವ್ರು ನಾನು ಅಂತ ಕೆಲವು ಅಭ್ಯರ್ಥಿ, ಉದಾಹರಣೆಗೆ ಎಚ್ ಕೆ ಪಾಟೀಲ್ ಅವರೆಲ್ಲ ವಿಧಾನಸಭೆಯಲ್ಲಿ ಇರಬೇಕು. ನಮ್ಮ ತೀರ್ಥಹಳ್ಳಿಯ ಕಿಮ್ಮಣಿ ರತ್ನಾಕರ್ ಇಂಥವ್ರು ಇರಬೇಕು. ಆಮೇಲೆ ದತ್ತ ಅವ್ರು ನೋಡಿ, ಎಸ್ ಕೆ ಕಾಂತ ಇತ್ತೀಚೆಗೆ ದತ್ತ ಅವರು ಟಿವಿ ಸ್ಟುಡಿಯೋಗಳನ್ನು ಕೂಡ ಬಿಟ್ಟು ಅವರ ಕಡೂರು ಸಾಮಾನ್ಯವಾಗಿ ಟಿವಿನಲ್ಲಿ ಅವರು ಅವ್ರು ಇತ್ತೀಗೆ ಬಹಳ ಸೀರಿಯಸ್ ಆಗಿ ಕಡೂರಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಆ ಬ್ರಾಹ್ಮಣರ ಓಟುಗಳು ಬಹಳ ಕಡಿಮೆ. ಮೈನಾರಿಟಿ ಆ ಕ್ಷೇತ್ರದಲ್ಲಿ ಬಹಳ ಕಡಿಮೆ. ಅದನ್ನು ಮೀರಿ ಜನನು ಅದಕ್ಕೆ ಒಂದು ಸ್ಪಂದಿಸಿದ ರೀತಿ, ಅದೊಂದು ಒಂದು ರೀತಿಯ ನಾವೆಲ್ಲ ಹೇಳ್ತೇವೆ ಜಾತಿ ಇಲ್ಲದ್ರೆ ಗೆಲ್ಲಿಕ್ಕೆ ಆಗೋದಿಲ್ಲ, ದುಡ್ಡು ಇಲ್ಲದ್ರೆ ಆಗೋದಿಲ್ಲ, ಈ ರೀತಿ ಡೆಮೋಕ್ರಸಿ ಬ್ಯೂಟಿ ಅನ್ಬೋದು. ನಿಜವಾಗಿ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಯಾವುದೇ ಒಂದು ಜನಾಂಗ ಡಾಮಿನೇಟ್ ಇಲ್ಲ, ಎಲ್ಲಾ ಜನಾಂಗನೂ ಇದೆ. ಆಮೇಲೆ ಅವರು ಹೊರಗಿನವರು ಬೇರೆ, ಹೊರಗಿನವರಂದ್ರೆ ಅಲ್ಲಿ ಅವರೇ ಆದ್ರೂ ಬೆಂಗಳೂರಿನಲ್ಲಿ ಇನ್ನೊಂದು ಜೊತೆಗೆ ಈಗ ಸುರೇಶ್ ಕುಮಾರ್ ಅವರು ಗೆದ್ದಿರುವಂತದ್ದು ನಮಗೆ ಗೊತ್ತಾಗ್ತಾ ಇದೆ. ರಾಜಾಜಿನಗರದಲ್ಲಿ ಸುರೇಶ್ ಕುಮಾರ್ ಅವರ ಗೆಲುವು ಈಗಾಗಲೇ ಖಚಿತವಾಗಿದೆ. ಗೆದ್ದಿದ್ದಾರೆ ಸುರೇಶ್ ಕುಮಾರ್ ಅವರು. ಶೋಭಾ ಕರಂದ್ಲಾಜೆ ಅವರನ್ನ ಹಿಂದಿಕ್ಕಿದ್ದಾರೆ. ಕೆಜೆಪಿಯ ಶೋಭಾ ಕರಂದ್ಲಾಜೆಗೆ ಇಲ್ಲಿ ಮುಖಭಂಗ ಆಗಿರುವಂತದ್ದು ಸ್ಪಷ್ಟ. ಸುರೇಶ್ ಕುಮಾರ್ ಅವರು ಈ ಬಾರಿಯೂ ಕೂಡ ರಾಜಾಜಿನಗರದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಸೊ ಕೆಜೆಪಿಯ ಶೋಭಾ ಕರಂದ್ಲಾಜೆಗೆ ಇಲ್ಲಿ ಮುಖಭಂಗ ಆಗಿರುವಂಥದ್ದು ಸ್ಪಷ್ಟ. ಯಾಕಂದ್ರೆ ಸುರೇಶ್ ಕುಮಾರ್ ಅವರು ಗೆಲುವಿನ ನಗೆ ಬೀರಿದ್ದಾರೆ. ರಾಜಾಜಿನಗರದಲ್ಲೂ ಕೂಡ ಸುರೇಶ್ ಕುಮಾರ್ ಅವರು ಈ ಬಾರಿಯೂ ಮತ್ತೊಮ್ಮೆ ಸುರೇಶ್ ಕುಮಾರ್ ಅವರು ಗೆದ್ದಿರುವಂಥದ್ದು. ಈಗ ವರ್ತೂರು ಪ್ರಕಾಶ್ ಅವರು ಕೂಡ ಈಗಾಗಲೇ ಗೆಲುವಿನತ್ತ ಮುಖ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ವರ್ತೂರು ಪ್ರಕಾಶ್ ಮತ್ತೊಮ್ಮೆ ಗೆಲುವಿನತ್ತ ದಾಪುಗಾಲು ಹಾಕಿದ್ದಾರೆ. ಕೋಲಾರದಲ್ಲಿ ಈ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾದಾಗಲಿಂದಲೂ ಕೂಡ ವರ್ತೂರು ಪ್ರಕಾಶ್ ಮುನ್ನಡೆಯನ್ನು ಕಾತ್ಕೊಂಡಿದ್ರು. ಈಗಲೂ ಕೂಡ ಮುನ್ನಡೆಯಲ್ಲಿದ್ದಾರೆ ವರ್ತೂರು ಪ್ರಕಾಶ್. ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ವರ್ತೂರು ಪ್ರಕಾಶ್ ಗೆಲುವಿನತ್ತ ದಾಪುಗಾಲು ಹಾಕಿದ್ದಾರೆ. ಲಕ್ಷ್ಮಣ್ ಮಾತಾಡ್ತಾ ಇದ್ವಿ, ದತ್ತ ಮೇಷ್ಟ್ರು. ಅದೇ ದತ್ತ ಅಂತವರು ನಮಗೆ ವಿಧಾನಸಭೆಯಲ್ಲಿ ಅವ್ರು ಇರಬೇಕು. ಅವರು ಅಂತವ್ರು ಇದ್ದಾಗಲೇ ನೀವು ಎರಡು ಕಾರಣಗಳಾಗಿ, ಒಂದು ಆ ಕ್ಷೇತ್ರದ ಜನ ಜಾತಿಯ ಬೆಂಬಲ ಇಲ್ಲದಿದ್ರು ಅದನ್ನು ಅವರನ್ನು ಆರಿಸಿ ಕಳಿಸಿದ್ದಾರೆ. ಮತ್ತೆ ಎರಡು ಚುನಾವಣೆಗಳು ಕೂಡ ಬಹಳ ಕಮ್ಮಿ ಅವ್ರು ಕಮ್ಮಿ ಮತದಿಂದ ಸೋತರು ಕೂಡ ಆ ಕ್ಷೇತ್ರವನ್ನ ಬಿಡದೆ ಅಲ್ಲಿ ಹೋಗಿ ಕೆಲಸ ಮಾಡಿ
ಜನ ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ಟ ರೀತಿ ಅದು ನೀವು ಆಗ್ಲೇ ಹೇಳಿದಾಗ ಇದು ಪ್ರಜಾಪ್ರಭುತ್ವದ ಸೌಂದರ್ಯ, ಇದು ಬ್ಯೂಟಿ ಆಫ್ ದಿ ಡೆಮೋಕ್ರಸಿ. ಮಲ್ಕಾಪುರ ನಾವು ಬಹಳಷ್ಟು ಜನ ಸೋಲ್ತಾ ಇದ್ರೆ ಗೆಲ್ತಾ ಇದ್ರೆ ಪಾರ್ಟಿ ಬರ್ತಾ ಇದೆ. ಬಟ್ ದತ್ತ ಅಂತವ್ರು ಕೂಡ ನಾವು ಯಾಕಂತ ನಾವು ಬರೀ ಸ್ಟುಡಿಯೋಗೆ ಮಾತಾಡಕ್ಕೆ ಮಾತ್ರ ಸೀಮಿತ, ಅವರು ಇಲ್ಲಿ ಚರ್ಚೆಗೆ ಮಾತ್ರ ಅನ್ನುವಂಥದ್ದಿದೆ. ಡೆಮೋಕ್ರಸಿಯಲ್ಲಿ ಅದು ಕೂಡ ರಿಸೀವ್ ಮಾಡ್ತಾರಲ್ಲ, ಅದು ಗ್ರೇಟ್ನೆಸ್ ಅಲ್ವಾ. ವಿಶೇಷವಾಗಿ ಕಳೆದ ಬಾರಿ ಏನು ಉಪಚುನಾವಣೆ ನಡೀತಲ್ಲ, ಆ ಉಪಚುನಾವಣೆಯಲ್ಲಿ ಅವರು ಚುನಾವಣೆ ಹೆದರಿಸಿದ್ದೇ ಒಂದು ದೊಡ್ಡ ಸಾಧನೆ. ನಾನು ಈ ಚುನಾವಣೆ ಪ್ರಾರಂಭ ಆದಾಗೆ ನನಗೆ ಅಲ್ಲಿ ಬಂದಿರುವಂಥ ವರದಿಗಳ ಪ್ರಕಾರ ಸರ್ ಇಷ್ಟು ಉಪಚುನಾವಣೆ ಆದಮೇಲೆ ಈ ಚುನಾವಣೆ ಎದುರಿಸೋದೇ ಒಂದು ಕಷ್ಟ ಅನ್ನೋಂಥ ಮಾತಿನ ಎಲ್ಲ ಪಕ್ಷದ ಸ್ಪರ್ಧೆ ಮಾಡೋಂಥ ಉರಿಯಾರ್ಗಳು ಹೇಳ್ತಿದ್ರು. ಅಂಥದ್ರಲ್ಲಿ ದತ್ತವ್ರು ಗೆದ್ದಿರೋದು ನಿಜವಾಗ್ಲೂ ಒಂದು ಪ್ರಜಾತಂತ್ರಕ್ಕೆ ಕೊಟ್ಟಂಥ ಆ ಕ್ಷೇತ್ರದ ಜನ ಕೊಟ್ಟಂಥ ಒಂದು ಒಳ್ಳೆ ನಿರ್ಣಯ ಅಂತ ನಾನು ಭಾವಿಸ್ತೀನಿ. ಈ ಥರ ನಾಡಿನ ಎಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ನೋಡಿ, ಅಭ್ಯರ್ಥಿಗಳ ಹಿನ್ನೆಲೆಯನ್ನು ನೋಡಿ, ಅಭ್ಯರ್ಥಿಗಳ ನಡೆನುಡಿಯನ್ನು ನೋಡಿ, ಈ ಜಾತಿ ಹಣ ಹೆಂಡವನ್ನು ಬಿಟ್ಟು ಈ ತರ ಆಯ್ಕೆ ಮಾಡಿದಲ್ಲಿ ಆ ಪ್ರಜಾಪ್ರಭುತ್ವಕ್ಕೆ ಒಂದು ನಿಜವಾದ ಒಂದು ಇದನ್ನು ಬರುತ್ತೆ. ಪಕ್ಷಾತೀತವಾಗಿ ಇತ್ತೀಚಿನ ಮುನ್ನಡೆ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ, ಫೈನಲ್ ರಿಸಲ್ಟ್ ಗೊತ್ತಿಲ್ಲ ನೋಡಿ. ಆಪರೇಷನ್ ಕಮಲದಲ್ಲಿ ಭಾಗಿಯಾದವರು ರಾಜು ಗೌಡ, ಶಿವನಗೌಡ ನಾಯ್ಕ್, ಅಸ್ನೋಟಿಕರ್ ಅವರೆಲ್ಲ ಹಿಂದೆ ಇದ್ದಾರೆ, ಅವರೆಲ್ಲ ಇದ್ದಾರೆ. ಕರುಣಾಕರ್ ರೆಡ್ಡಿ ಸೋತಿದ್ದಾರೆ, ಒಂದಷ್ಟು ಒಳ್ಳೆಯವರು, ರೇಣುಕಾಚಾರ್ಯ ಸೋತಿದ್ದಾರೆ. ಜನ ಒಳ್ಳೆ ನಿರ್ಣಯ ಕೊಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಫೈನಲ್ ರಿಸಲ್ಟ್ ಅಲ್ಲಲ್ಲಿ ಕೊಡ್ತಾ ಇದ್ದಾರೆ. ರಮೇಶ್ ಬಾಬು ಈಗ ಟ್ರೆಂಡ್ ಮತ್ತೆ ದತ್ತದ್ದು, ನಾವು ದತ್ತದಂದ್ರೆ ನಮ್ಗೇನು ಆಗ್ಬೇಕಾಗಿಲ್ಲ. ಆದ್ರೆ ಒಂದು ರೇವಣ್ಣ ಕೂಡ ಹಾಗೆ ನಮ್ಮ ಮಾಗಡಿಯಲ್ಲಿ ಗೆಲ್ತಾ ಇದ್ದು, ಅವರ ಕಮ್ಯುನಿಟಿನ ಬಹಳ ಸ್ಟ್ರಾಂಗ್ ಇರಲಿಲ್ಲ. ಅವರು ಕೂಡ ಎಲ್ಲಾ ಜಾತಿ ಇರ್ತಕ್ಕಂಥ ಒಂದು ಕ್ಷೇತ್ರ ಗೆದ್ದು ಬಂದಿದ್ದು. ರಮೇಶ್ ಬಾಬು ಇಲ್ಲ, ಬಹುಶಃ ನಾನು ಅದನ್ನು ಎಂಡಾಸ್ ಮಾಡ್ತೀನಿ. ಯಾಕೆಂದರೆ ಭಾಳಷ್ಟು ಕಡೆ ಅಲ್ಪಸಂಖ್ಯಾತರುಗಳು ಸಹ ಜಾತಿ ಮೀರಿ ಗೆಲ್ಲುವಂಥದ್ದು. ಅದು ಶ್ರೀನಿವಾಸಪುರ ಕ್ಷೇತ್ರ ಇರ್ಬೋದು, ಕಡೂರು ಕ್ಷೇತ್ರ ಇರ್ಬೋದು. ಕೆಲವು ಸಂದರ್ಭದಲ್ಲಿ ಸಿಂಧ್ಯಾ ಅವರು ಕನಕಪುರದಿಂದ ಗೆಲ್ತಿದ್ದಂಥ ಸಂದರ್ಭ. ಒಂದು ಸಂದೇಶ ಏನಂತಂದರೆ, ಯಾರು ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಕೆಲಸವನ್ನು ಮಾಡ್ತಾರೆ, ನಂಬ್ಕೊಂಡು ದುಡ್ಡು ನಂಬ್ಕೊಂಡು ಸೊ ಅಂಥವ್ರಿಗೆ ಜನ ಗುರ್ತಚ್ತಾರೆ ಅಂತೇಳಿ. ಬಹುಶಃ ಎಲ್ಲೋ ಒಂದು ಕಡೆ ಜಾತಿನೂ ವರ್ಕೌಟ್ ಆಗುತ್ತೆ. ಈಗ ಮಲ್ಕಾಪುರ ಹೇಳಿದಾಗೆ ಅಲ್ಲೇನಾಯ್ತು ಅಂದರೆ ಬೈ ಎಲೆಕ್ಷನಲ್ಲಿ ಭಾಳಷ್ಟು ಸಚಿವರೇ ಬಂದಲ್ಲಿ ಕೂತ್ಕೊಂಡ್ರು. ಇಲ್ಲಾಂದರೆ ಬಹುಶಃ ಬೈ ಎಲೆಕ್ಷನಲ್ಲಿ ದತ್ತವ್ರಿಗೆ ಗೆಲ್ಲುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಇದು ಡೆಮಾಕ್ರೆಟಿಕ್ ಬ್ಯೂಟಿನೂ ಹೌದು. ಭಾಳಷ್ಟು ಸಂದರ್ಭಗಳಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ಲೀಡರ್ಗಳಿಗೆ ಜಾತಿ ಬಿಟ್ಟು ಜನ ಚುನಾಯಿಸ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಬಹುಶಃ ರೇವಣ್ಣವರು ಭಾಳಷ್ಟು ಮಾಗಡಿನಲ್ಲಿ ಭಾಳ ಸಲ ಆಯ್ಕೆ ಆಗಿದ್ರು. ಇವೆಲ್ಲ ನೋಡಿದಾಗ ಭಾಳಷ್ಟು ಉದಾಹರಣೆಗಳಿದ್ದಾವೆ. ಈಗ ನೀವು ಗೌರಿಬಿದನೂರು ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಜೈನ ಸಮುದಾಯದವರು ಮತ್ತು ಅವರು ಭಾಳಷ್ಟು ಜನ ಆಯ್ಕೆ ಆಗ್ತಾಯಿದ್ರು. ಹಾಗಾಗಿ ಮತ್ತು ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ಗೆ ಬಂದ ಕೃಷ್ಣರಾವ್ ಅವರು ಅಲ್ಪಸಂಖ್ಯಾತರು ಆಯ್ಕೆ ಆಗ್ತಾಯಿದ್ರು. ಭಾಳಷ್ಟು ಉದಾಹರಣೆಗಳಿದೆ. ಇತ್ತೀಚೆಗೆ ಅದು ಬಂದಿದೆ. ಬಹುಶಃ ಇಟ್ ಟೇಕ್ ಸಮ್ ಟೈಮ್. ಬಟ್ ಡೆಮಾಕ್ರಸಿನಲ್ಲಿ ಇದು ಅನಿವಾರ್ಯ ಬರಬೇಕು. ಜಾತಿ ಮೀರಿ ಗೆಲ್ಲಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ವಿಧಾನಸಭೆಯಲ್ಲಿ ಬರೀ ಈ ಥರ ಜಾತಿ ಆಧಾರ ಹಣದ ಆಧಾರದಕ್ಕಿಂತ ಹೋದ್ಸರಾಗಿದ್ದು ಅದೇ ತೊಂದರೆ. ಅದು ಈಶ್ವರಪ್ಪನವರು ಕೆಲವು ಸಾರಿ ಹೇಳಿದ್ರು, ನಾವು ಯಾವುದ್ಯಾವುದೋ ಆಧಾರದಿಂದ ಮಾಡಿದ್ರಿಂದ ಹಿಂಗೆ ಆಯಿತು ಅಂತ. ಜನಾಭಿಪ್ರಾಯ ಇರ್ತಕ್ಕಂಥ ಜನಮನ್ನಣೆ ಪಡೆದಂತಕ್ಕಂಥ ಜನ ವಿಧಾನಸಭೆಯಲ್ಲಿದ್ದರೂ ಕೂಡ ಕಲಾಪಗಳು ಚೆನ್ನಾಗಿ ಬರುತ್ತೆ, ಚರ್ಚೆ ಚೆನ್ನಾಗಿ ಆಗ್ತದೆ. ಇದು ವಿಧಾನಸಭೆ ಜೀವಂತವಾಗಿರುತ್ತೆ. ಭಾಳ ಈ ನಡುವೆ ಕಲಾಪಕ್ಕಿಂತ ಬೇರೆ ಆರೋಪದ ಕೆಲಸ ಆಯ್ತೇ ಹೊರತು ಅದೇ ಆಯ್ತೇ ಹೊರತು ವಿಧಾನಸಭೆ ಜೀವಂತವಾಗಿರ್ಬೇಕು. ಎಂತೆಂತ ನೋಡಿದ್ದೀವಿ ನಾವು. ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿಯವರು ಕೂಡ ಇದೀಗ ಗೆಲುವನ್ನು ದಾಖಲಿಸಿರುವಂಥದ್ದು. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಈಗ ಗೆಲುವಾಗಿದೆ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯವರು ಗೆಲುವಿನ ನಗೆ ಬೀರಿದ್ದಾರೆ, ಜಯಭೇರಿಯನ್ನ ಬಾರಿಸುತ್ತಾರೆ. ಬೆಂಗಳೂರಿನ ಸಿ.ವಿ. ರಾಮನ್ ನಗರದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿರುವಂಥದ್ದು. ಬೆಂಗಳೂರಿನ ಸಿ.ವಿ. ರಾಮನ್ ನಗರದಲ್ಲಿ ಬಿಜೆಪಿಯ ಅಭ್ಯರ್ಥಿ ರಘು ಅವರು ಗೆಲುವನ್ನು ದಾಖಲಿಸಿದ್ದಾರೆ. ಸಿ.ವಿ. ರಾಮನ್ ನಗರದಲ್ಲಿ ಬಿಜೆಪಿ ತನ್ನ ಒಂದು ಗೆಲುವನ್ನು ದಾಖಲಿಸಿದೆ. ಇನ್ನು ಯಮಕನಮರಡಿಗೆ ಬಂದರೆ, ಯಮಕನಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಗೆಲುವನ್ನು ದಾಖಲಿಸಿದರೆ, ಮುನ್ನಡೆಯನ್ನು ಕಾದುಕೊಂಡಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಈಗ ಗೆಲುವನ್ನು ದಾಖಲಿಸಿರುವಂಥದ್ದು. ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರು ಯಮಕನಮರಡಿಯಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಕೋಲಾರಕ್ಕೆ ಬಂದರೆ, ಕೋಲಾರದಲ್ಲಿ ಇಬ್ಬರು ಪಕ್ಷೇತರರು ಗೆಲುವಿನ ನಗೆ ಬೀರಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಬ್ಬರು ವರ್ತೂರು ಪ್ರಕಾಶ್ ಈಗಾಗಲೇ ಗೆಲುವನ್ನು ದಾಖಲಿಸಿರುವಂಥದ್ದು. ಕೋಲಾರದಲ್ಲಿ ವರ್ತೂರು ಪ್ರಕಾಶ್ ಈಗಾಗಲೇ ಗೆದ್ದಿದ್ದಾರೆ. ಇನ್ನು ಅದರ ಜೊತೆಗೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಕೂಡ ಗೆಲುವನ್ನು ದಾಖಲಿಸಿದ್ದಾರೆ. ಮುಳಬಾಗಿಲಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ವರ್ತೂರು ಪ್ರಕಾಶ್ ಕೂಡ ಪಕ್ಷೇತರ ಅಭ್ಯರ್ಥಿ. ಕೋಲಾರದಲ್ಲಿ ವರ್ತೂರು ಪ್ರಕಾಶ್ ಗೆದ್ದರೆ, ಮುಳಬಾಗಿಲಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ಅವರು ಗೆಲುವನ್ನು ದಾಖಲಿಸಿದ್ದಾರೆ.
ಹಾಗೆ ನಾವು ಚನ್ನಪಟ್ಟಣಕ್ಕೆ ಬಂದರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ತಮ್ಮ ಮುನ್ನಡೆಯನ್ನು ಈಗಲೂ ಕೂಡ ಕಾತ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಆಲ್ಮೋಸ್ಟ್ ಗೆಲುವಿನ ಸನಿಹಕ್ಕೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮುನ್ನಡೆಯನ್ನು ಈಗಲೂ ಕೂಡ ಕಾತ್ಕೊಂಡಿದ್ದಾರೆ ಸಿ ಪಿ ಯೋಗೇಶ್ವರ್. ಚನ್ನಪಟ್ಟಣದಲ್ಲಿ ಮತ್ತೊಮ್ಮೆ ಗೆಲುವಿನ ನಗೆ ಬೀರೋದಕ್ಕೆ ಈಗ ಕಾಯ್ತಾ ಇರುವಂತಹ ಸಿ ಪಿ ಯೋಗೇಶ್ವರ್ 4,000ಕ್ಕೂ ಹೆಚ್ಚು ಮತಗಳಿಂದ ಯೋಗೇಶ್ವರ್ ಮುನ್ನಡೆಯನ್ನು ಕಾತ್ಕೊಳ್ತಾರೆ. ಇನ್ನು ಸಿಎಂ ಉದಾಸಿಗೆ ಈಗ ಸೋಲಾಗಿದೆ ಅನ್ನುವಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ. ಸಿಎಂ ಉದಾಸಿ ಈಗ ಸೋತಿರುವಂಥದ್ದು. ಹನಗಲ್ನಲ್ಲಿ ಸಿಎಂ ಉದಾಸಿಗೆ ಮುಖಭಂಗವಾಗಿದೆ. ಹನಗಲ್ನಿಂದ ಕಣಕ್ಕಿಳಿದಿದ್ದಂತಹ ಸಿಎಂ ಉದಾಸಿ ಈಗ ಸೋಲನ್ನು ಅನುಭವಿಸಿದ್ದಾರೆ. ಕಾಂಗ್ರೆಸ್ನ ಮನೋಹರ್ ತಹಶೀಲ್ದಾರ್ ಇಲ್ಲಿ ಗೆಲುವನ್ನು ದಾಖಲಿಸಿರುವಂಥದ್ದು. ಕಾಂಗ್ರೆಸ್ಗೆ ಈಗ ಅದು ಪ್ಲಸ್ ಆಗಿದೆ. ಮನೋಹರ್ ತಹಶೀಲ್ದಾರ್ ಇಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಹಾನಗಲ್ನಲ್ಲಿ ಸಿಎಂ ಉದಾಸಿಗೆ ಈಗ ಮುಖಭಂಗವಾಗಿದೆ. ಇನ್ನು ಮದ್ದೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆ ಆಗಿರುವಂತಹ ಒಂದು ಪ್ರಸಂಗ ಇಲ್ಲಿ ನಡೆದಿದೆ. ಸೊ ಮದ್ದೂರಿನಲ್ಲಿ ಕಾರ್ಯಕರ್ತರ ನಡುವೆ ಒಂದು ಘರ್ಷಣೆ ಆಗಿರುವಂಥದ್ದು. JDSನ ತಮ್ಮಣ್ಣ ಅವರು ಇಲ್ಲಿ ಗೆಲುವಿನ ನಗೆಯನ್ನು ಬೀರ್ತಾ ಇದ್ದಾರೆ. ಸೊ ಹಾಗಾಗಿ JDSನ ಕಾರ್ಯಕರ್ತರು ಹೆಚ್ಚಿನ ಒಂದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಆಗ ಪೊಲೀಸರು ಅಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಅವರಿಗೆ ತಡೆಯುವಂಥ ಒಂದು ಪ್ರಯತ್ನವನ್ನು ಪಟ್ಟರು. ಆದರೆ ತಮ್ಮ ಅಭ್ಯರ್ಥಿ ಗೆಲ್ತಾ ಇರುವಂಥದ್ದನ್ನು ನೋಡಿ ಸಾಕಷ್ಟು ಒಂದು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಂತಹ ಕಾರ್ಯಕರ್ತರು ಮಂಡ್ಯದಲ್ಲಿ ಆಗಿರುವಂಥದ್ದು. ಮಂಡ್ಯದಲ್ಲಿ ಒಂದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಂಥವ್ರಿಗೆ ಹಾಗೆ ಪೊಲೀಸರಿಗೂ ಸ್ವಲ್ಪ ಮಟ್ಟಿಗೆ ವಾಗ್ವಾದ ಇಲ್ಲಿ ನಡೆದಿದೆ. ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಯಾಕೆ ಇಲ್ಲಿ ಗಲಾಟೆ ಆಗಿರುವಂಥದ್ದು? ಯಾಕೆ ಪರಿಸ್ಥಿತಿ ಮಿತಿ ಮೀರ್ತು ಇಲ್ಲಿ? ರೆಹಮಾನ್, ಏನು ಬೆಳಗಿನಿಂದನೇ ಎಣಿಕೆ ಕಾರ್ಯ ನಡೀತಾ ಇದೆ. ಸಾಕಷ್ಟು ಜನ ಕಾರ್ಯಕರ್ತರು ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಮಂಡ್ಯದ ಸರ್ಕಾರಿ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಕಷ್ಟು ಜನ ಎಲ್ಲಾ ಪಕ್ಷಗಳ ಕಾರ್ಯಕರ್ತರು ಕೂಡ ಬೆಳಗಿನಿಂದನೇ ಜಮಾವಣೆಗೊಂಡಿದ್ರು. ಅದು ಏನು ಮದ್ದೂರು ಕ್ಷೇತ್ರದ ಒಂದು ಫಲಿತಾಂಶ ಹೊರಬೀಳ್ತಾ ಇದೆ ಅಂದ್ರೆ JDSನ DC ತಮ್ಮಣ್ಣ ಅವರು ಗೆಲ್ತಾ ಇದ್ದಾರೆ, ಮತ್ತೆ ಅವರು ಹೆಚ್ಚಿನ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹೊರಬೀಳ್ತಾ ಇದ್ದಂಗೆನೆ ಸಾಕಷ್ಟು ಕಾರ್ಯಕರ್ತರು ಏನು ಮುನ್ನುಗ್ಲಿಕ್ಕೆ ಆರಂಭ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ನವರು ಅವ್ರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂತೇಳಿ ಲಘು ಲಾಠಿ ಪ್ರಹಾರ ಮಾಡಿದ್ರು. ನಂತರ ಅವ್ರನ್ನ ಪರಿಸ್ಥಿತಿ ಈಗ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಆದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿರ್ತಕ್ಕಂಥ ಕಾರ್ಯಕರ್ತರು ಏನ್ ಕೂಗಾಟ ಮತ್ತೆ ಚೀರಾಟವನ್ನ ಹಾಗೆ ಮುಂದುವರಿಸಿದ್ದಾರೆ. ಜೊತೆಗೆ ಪೊಲೀಸ್ನವರು ಕೂಡ ಇದ್ರ ಬಗ್ಗೆ ನಿಗಾ ವಹಿಸಿ ಈಗ ಪರಿಸ್ಥಿತಿಯನ್ನ ಹತೋಟಿನಲ್ಲಿ ಇಟ್ಕೊಂಡಿದ್ದಾರೆ. ರೆಹಮಾನ್, ಓಕೆ, ಧನ್ಯವಾದ ರವಿ. ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಕಾಂಗ್ರೆಸ್ನ ಗೆಲುವಿಗೆ ಮಾಧ್ಯಮಗಳೇ ಕಾರಣ ಅನ್ನುವಂಥ ಒಂದು ರೀತಿಯಲ್ಲಿ ಈಗ ಕುಮಾರಸ್ವಾಮಿ ಅವರು ಮಾತಾಡಿದರೆ ಏನ್ ಹೇಳ್ತಾರೆ ನೋಡಿ. Information given by media or published by media, that is to destroy JDS. Why? Where we have supported BJP? Where we have internal understanding with BJP? Please tell me. Sir, as a that's why I'm telling. That's why I'm telling. This is the victory for media, not Congress. Media only influence the people by telling Congress will come. How much they have gone? How much seat they won now? Please what tell role do you feel USP has played here? What role do you feel? At least, just a minute. No, we will accept the defeat. Karnataka voters, they directed us to sit in the opposition. We will sit in the opposition. We will fight. We will strengthen our party in future days also. The political system is not a standstill. It will continue the process. This process will always continue. What role do you feel in third front? What role do you play? No, third front, I am not bothered. I am only interested in Karnataka politics. Why you scratch my head about third front? ಇದ್ರ ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಈಗ ಮಾಲೂರಿನಲ್ಲಿ JDS ಅಭ್ಯರ್ಥಿ ಗೆಲುವಾಗಿದೆ ಅನ್ನುವಂಥದ್ರ ಬಗ್ಗೆ ಈಗ ನಾವು ನೋಡ್ತಾ ಇದ್ದೀವಿ. ಮಾಲೂರಿನಲ್ಲಿ JDSನ ಕೋಡಿಹಳ್ಳಿ ಮಂಜುನಾಥ್ಗೆ ಗೆಲುವಾಗಿದೆ. ಇಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಂತಹ ಕೃಷ್ಣಯ್ಯ ಶೆಟ್ಟಿಯವರನ್ನು ಕೂಡ ಇಲ್ಲಿ ಗೆಲುವಾಗಿಲ್ಲ. ಪಕ್ಷೇತರ ಅಭ್ಯರ್ಥಿ ಕೃಷ್ಣಯ್ಯ ಶೆಟ್ಟಿಗೆ ಇಲ್ಲಿ ಮುಖಭಂಗ ಆಗಿರುವಂಥದ್ದು. JDSನ ಅಭ್ಯರ್ಥಿ ಮಂಜುನಾಥ್ ಅವರು ಇಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ.
ಸೊ ಇನ್ನು ವೈಸಂಪಂಗಿ ಅವರ ತಾಯಿ ರಾಮಕ್ಕ ಅವರು ಕೂಡ ಇಲ್ಲಿ ಗೆದ್ದಿದ್ದಾರೆ. ವೈಸಂಪಂಗಿ ಅವರ ತಾಯಿ ಗೆಲುವಿನ ನಗೆ ಬೀರಿರುವಂಥದ್ದು. ವೈಸಂಪಂಗಿ ಅವರ ತಾಯಿ ರಾಮಕ್ಕ ಅವರಿಗೆ ಟಿಕೆಟ್ ನೀಡಲಾಗಿತ್ತು ಬಿಜೆಪಿಯಿಂದ. ಈಗ ರಾಮಕ್ಕ ಅವರು ಕೂಡ ಗೆಲುವಿನ ನಗೆ ಬೀರಿದ್ದಾರೆ. ರಾಮಕ್ಕ ಕೆಜಿಎಫ್ನ ಬಿಜೆಪಿಯ ಅಭ್ಯರ್ಥಿಯಾಗಿದ್ದರು. ಕೆಜಿಎಫ್ನಲ್ಲಿ ವೈಸಂಪಂಗಿ ಬದಲು ರಾಮಕ್ಕ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ರಾಮಕ್ಕ ಅವರು ಈಗ ಗೆದ್ದಿದ್ದಾರೆ. ರಾಮಕ್ಕಗೆ 18,000ಕ್ಕೂ ಹೆಚ್ಚು ಮತಗಳ ಒಂದು ಅಂತರದಲ್ಲಿ ಗೆಲುವು ಸಿಕ್ಕಿರುವಂಥದ್ದು. ಹಾಗೆ ಮಳೆ ಹುಡುಗಿ ಪೂಜಾ ಗಾಂಧಿ ರಾಯಚೂರಿನಲ್ಲಿ ಏನು ಕಣಕ್ಕಿಳಿದಿದ್ರು, ಬಿಎಸ್ಆರ್ ಪಕ್ಷದಿಂದ ಕಣಕ್ಕಿಳಿದಿದ್ದಂತಹ ಪೂಜಾ ಗಾಂಧಿ ಈಗ ಸೋಲನ್ನ ಕಂಡಿದ್ದಾರೆ. ರಾಯಚೂರು ನಗರದಲ್ಲಿ ಪೂಜಾ ಗಾಂಧಿಗೆ ಸೋಲಾಗಿದೆ. ಜೆಡಿಎಸ್ನ ಶಿವರಾಜ್ ಪಾಟೀಲ್ ಇಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಸೊ ಆ ಮೂಲಕ ಪೂಜಾ ಗಾಂಧಿಗೆ ಇಲ್ಲಿ ಮುಖಭಂಗ ಆಗಿರುವಂಥದ್ದು. ಬಿಎಸ್ಆರ್ನ ಪೂಜಾ ಗಾಂಧಿ ಬಿಸಿಲ ನಾಡಿನಲ್ಲಿ ಮಳೆ ಬರೆಸೋದಕ್ಕೆ ಹೋಗಿದ್ದಂತಹ ಪೂಜಾ ಗಾಂಧಿ ಈಗ ಮುಖಭಂಗವನ್ನು ಅನುಭವಿಸಿದ್ದಾರೆ. ಇನ್ನು ಕಾಂಗ್ರೆಸ್ನ ಆರ್.ವಿ. ದೇಶಪಾಂಡೆ ಅವರು ಕೂಡ ಈಗಾಗಲೇ ಗೆಲುವಿನ ನಗೆ ಬೀರಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಆರ್.ವಿ. ದೇಶಪಾಂಡೆ ಅವರು ಗೆದ್ದಿದ್ದಾರೆ. ಹಳಿಯಾಳದಲ್ಲಿ ಆರ್.ವಿ. ದೇಶಪಾಂಡೆ ಅವರು ಗೆದ್ದಿದ್ದಾರೆ. ಲಕ್ಷ್ಮಣ್, ಕುಮಾರಸ್ವಾಮಿ ಅವರ ಒಂದು ಮಾತುಗಳನ್ನು ಕೇಳ್ತಾ ಇದ್ರೆ ಮಾಧ್ಯಮನೇ ಕಾಂಗ್ರೆಸ್ಗೆ ಗೆಲುವಿಗೆ ಕಾರಣ, ಕಾಂಗ್ರೆಸ್ ಗೆಲುವಲ್ಲ, ಇದು ಮಾಧ್ಯಮದ ಗೆಲುವು ಅಲ್ಲ. ಮೋಸ್ಟ್ಲಿ JDSಗೆ ಹೆಚ್ಚು ಸೀಟ್ ಬಂದಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ. ಸಹಜವಾಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಒಂದು ಟ್ರೆಂಡ್, ಒಂದು ಮೆಸೇಜ್ ಬರ್ತಾ ಇದೆ. ಅವ್ರು ಬಹಳ ಉದ್ರೇಕಗೊಂಡಿದ್ದಾರೆ, ಟೆಂಪ್ಟ್ ಆಗಿದ್ದಾರೆ. ಸಹಜವಾಗಿ ಇರುತ್ತೆ. ಯಾಕಂದ್ರೆ ಅವರು ಕೂಡ ನಾವೇ ಸರ್ಕಾರ ಮಾಡ್ತೀವಿ ಅಂತ ಹೊರಟಿದ್ರು. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಕೂಡ ನಾನೇ ಸರ್ಕಾರ ಮಾಡ್ಬೇಕು, ನಂದೇ ಸರ್ಕಾರ ಮಾಡ್ಬೇಕು ಅಂತ ಬಯಸೋ ತಪ್ಪಲ್ಲ. ಕೆಲವು ಮೀಡಿಯಾಗಳಲ್ಲಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಅಂತ ಕೇಳಿದಾಗ ಕೆಲವು ಮೀಡಿಯಾಗಳಲ್ಲಿ 29% ಕುಮಾರಸ್ವಾಮಿಗೆ ಬಂದಿದೆ. ಅದು ಬಂದಾಗ ಅದು ಹಿತಕರವಾಗಿತ್ತು ಅಂತ ಕಾಣಿಸುತ್ತೆ. ಅಮಾಂಗ್ ದಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ಸ್ 29% ಕುಮಾರಸ್ವಾಮಿ ಅಂದಿದ್ದರಿಂದ ಎಲ್ಲರ ಬಾಯಲ್ಲಿ ಕುಮಾರಸ್ವಾಮಿ. ಇಂಟ್ರೆಸ್ಟಿಂಗ್ ಏನಂದ್ರೆ ದೇವೇಗೌಡರು ಒಂದು 2-3 ಸಲ ಪದೇ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಜನ ಸೇರ್ತಾರೆ, ಚಪ್ಪಾಳೆ ತಡ್ತಾರೆ, ಓಟ್ ಹಾಕಲ್ಲ ಅಂತ. ಅದು ಯಾವ ಮೀಡಿಯಾ ನಂಗೆ ಗೊತ್ತಿಲ್ಲ. ದೇವೇಗೌಡರದು ಕಾಂಗ್ರೆಸ್ ಪಕ್ಷ ಒಂದ್ ನಿಮಿಷ ಕಾಂಗ್ರೆಸ್ ಪಕ್ಷನೇ ಬಹಿರಂಗವಾಗಿ ಅವರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷದ ನಾಯಕರು ಬಹಿರಂಗ ಅಕ್ಸೆಪ್ಟ್ ಮಾಡಿದ್ದಾರೆ. ಅವ್ರ ಸಾಧನೆಗೋಸ್ಕರ ಕಾಂಗ್ರೆಸ್ ಅಲ್ಲಿ ಇವತ್ತಿನವರೆಗೂ ಅವ್ರು ಓಟ್ ಕೇಳೂ ಇಲ್ಲ, ಕೇಳಕ್ ಸಾಧ್ಯ ಇಲ್ಲ. ನೆಗೆಟಿವ್ ಓಟ್ ಅಂತ ಅವ್ರು ಹಾಕೊಂಡಿದ್ದಾರೆ. ನೆಗೆಟಿವ್ ಓಟ್ ಅಂತ ಅವ್ರು ಹಾಕೊಂಡಿದ್ದಾರೆ. ನೋಡಿ ಸರ್, ಪಕ್ಷ ಕೆಲಸ ಮಾಡಕ್ಕೆ ಆಗ್ಲಿಲ್ಲ ನೀವು ಸದನದಲ್ಲಿ, ಓಟ್ ಕೇಳಕ್ ನೈತಿಕತೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಮಾತಾಡೋದಲ್ಲ. ನೀವು ಯು ಆರ್ ಅಟರ್ಲಿ ಫೇಲ್ಡ್. ಅವ್ರು ಇರ್ಬೋದು ಸ್ವಲ್ಪ ಬೇಜಾರಾಗಿದೆ. ಅವ್ರು ಹೇಳಿದಂತ ಕಾಂಗ್ರೆಸ್ಗೆ ಜಾಸ್ತಿ ಮಾಧ್ಯಮದಲ್ಲಿ ಪ್ರಚಾರ ಸಿಕ್ತು ಅಂಶ ಹೇಳಿದ್ರೆ ನೀವು ಅದನ್ನ ಇಟ್ಕೊಂಡು ನೀವು ಡೈವರ್ಟ್ ಮಾಡೋ ವಿಷಯ ಬೇಡ. ನೀವೇ ಅಡ್ಮಿಟ್ ಮಾಡ್ಕೊಳ್ಳಿ. ನಿಮ್ ಓಟೇ ನೆಗೆಟಿವ್ ಮೇಲೆ, ನೀವು ಕೇಳಿದ ಓಟೇ ನೆಗೆಟಿವ್ ಮೇಲೆ ಬಿಜೆಪಿ ಆಂಟಿ ಇನ್ಕಮ್ ಬರುತ್ತೆ ಅಷ್ಟೇ. ಇವರು ಇಲ್ಲಿವರೆಗೂ ಈಗ ನೀವೇನ್ ಹೇಳ್ತಾ ಇದ್ದೀರಾ? ನಮ್ಮ 20 ತಿಂಗಳ ಅಭಿವೃದ್ಧಿ 20 ತಿಂಗಳಲ್ಲಿ ಏನ್ ಅಭಿವೃದ್ಧಿ ಅಲ್ಲ ಸರ್. ತಗೊಂಡೋಗಿ ಮಲಗಿದ್ದು ಎದ್ದು ಬಂದಿದ್ದು ಬಿಟ್ರೆ ಇನ್ನೇನಿಲ್ಲ. ನೀವು ಯಾವ ಏನು ಅಲ್ಲ, ನೀವೇನ್ ಮಾಡ್ರಿ ಸರ್? ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಆಚೆ ತಂದ್ರೆ ನಾವು ನೀವೆಲ್ಲಿ ಬಳ್ಳಾರಿ ಪಾದಯಾತ್ರೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ರಿ ಇಲ್ಲಿಂದ. ಅದು ಬಿಟ್ಟರೆ ಏನ್ ಮಾಡೋದು? ಇಲ್ಲ ಇಲ್ಲ, ದಯವಿಟ್ಟು ಕ್ಷಮಿಸಿ. ನೀವು ಪದನ ಕರೆಕ್ಟ್ ಆಗಿ ಬಳಕೆ ಮಾಡ್ತಾ ಇದ್ದೀರಿ. ಮಾಧ್ಯಮಗಳು ಬಂದಿರುತ್ತೆ ಹೇಳ್ತಾ ಇದ್ದೀನಿ. ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಂತೆಂದು ಕಾಳದಂತ ಆ ಭ್ರಷ್ಟಾಚಾರ ರೈತಿಗೆ ತಂದಿದ್ದು ನಾವೇ ಕಾಂಗ್ರೆಸ್ನವರೇ. ಸಂತೋಷ್ ಜೈಲಿನಲ್ಲಿ ಏನಾದ್ರು ಜನಾರ್ದನ್ ಕಾರಣ ಯಾರು? ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ನೋಡಬಹುದು, ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಅವರು ನೇರವಾಗಿ ಮಾಧ್ಯಮನ ಟಾರ್ಗೆಟ್ ಮಾಡಿದ. ಆ ಮಾಧ್ಯಮ ಇದು ಇಡೀ ಮಾಧ್ಯಮನೇ ಇವತ್ತು ಕಾಂಗ್ರೆಸ್ ಗೆಲ್ಸಿದೆ. ಗೆಲುವು ಕಾಂಗ್ರೆಸ್ ಅಲ್ಲ, ಇದು ಮೀಡಿಯಾದ್ದು. ನಾನು ಇದಕ್ಕಿಂತ ತದ್ವಿರುದ್ಧವಾದ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿದ್ದೆ. ಯಾಕೆಂದರೆ JDS ನಮ್ಮೆಲ್ಲರ ನಿರೀಕ್ಷೆಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಬಹುಶಃ ನಮ್ಮ ಸ್ಟುಡಿಯೋದಲ್ಲಿದ್ದ ಎಲ್ಲ JDS ವಕ್ತಾರರು ಕೂಡ ಭಾಳ ಖುಷಿಯಿಂದಿದ್ದಾರೆ. ಕುಮಾರಸ್ವಾಮಿ ಅವರು ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಬಹುಶಃ ಅವ್ರ ಎಕ್ಸ್ಪೆಕ್ಟೇಷನ್ ಏನು ತಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಇತ್ತ. ಈಗ ಒಂದು ಸಹಜವಾಗಿ ನಾನು ಅವರನ್ನು ಗಮನಿಸಿದ್ದೇನೆ. ಭಾಳ ಹಿಂದೆ ಕೂಡ ನೀವು ವಚನ ಭ್ರಷ್ಟತೆಯ ಪ್ರಶ್ನೆ ಬಂದಾಗ
ನಾನೇ ವಚನಭಂಗದ ನನಗೆ ಯಾರೋ ಒಬ್ರು ಸ್ನೇಹಿತರು ಮೆಸೇಜ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರ ಚಾನಲ್ ಇದ್ದಾರೆ, ಅವ್ರದ್ದು ಇಂಪ್ಯಾಕ್ಟ್ ಆಯ್ತಾ ಅಂತ ಜನರ ಮೇಲೆ ಅಂತ. ಹೌದು, ಅದರಿಂದ ಆಗ ನಾನು ಬರೆದ ಒಂದು ಅಂಕಣವನ್ನ ಅವರು ಜಾಹೀರಾತಾಗಿ ಪ್ರಕಟ ಮಾಡಿದ್ರು ಅವರ ಪರವಾಗಿರುವಾಗ. ನಾನು ಹೇಳ್ತಾ ಇರೋದು ಅದು ಇವತ್ತಿಗೂ ದಾಖಲೆಯಲ್ಲಿದೆ. ವಚನಭಂಗದ ಆರೋಪ ಬರೀ ಹೋಳು ಅಂತ ನಾನೊಂದು ಬರೆದೆ. ಬಹಳ ಆಗ ಅದನ್ನು ಜಾಹೀರಾತಾಗಿ ಮಾಡಿದ್ರು. ಅಂದ್ರೆ ನಾನು ಕುಮಾರಸ್ವಾಮಿ ಅವರ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲಾ ರಾಜಕಾರಣಿಗಳು ಕೂಡ ಮಾಧ್ಯಮಗಳನ್ನ ಅವರಿಗೆ ಅನುಕೂಲ ಇದ್ದಾಗ ಅವರನ್ನು ತಲೆ ಮೇಲೆ ಎತ್ತಿಕೊಟ್ಟಿರ್ತಾರೆ. ನಾನು ಅದಕ್ಕೆ ಎಲ್ಲ ರಾಜಕಾರಣಿಗಳನ್ನ ಅದರಿಂದ ನಾವು ಮೊದಲಿನ ಎಲ್ಲಾ ಸರ್ವೆಗಳು ಏನ್ ಹೇಳ್ತಾ ಇತ್ತು ಅಂದ್ರೆ ಅದು ಸಾಮಾನ್ಯವಾಗಿ ಹತ್ರ ಬಂದಿದೆ. ಒಂದ್ ಸ್ವಲ್ಪ JDS ಗೆ ಹೆಚ್ಚು ಸೀಟ್ಗಳು ಬಂದು ಬಿಜೆಪಿ ಇಂತ ಮುಂದೆ ಹೋಗುತ್ತಾ ಹಿಂದೆ ಹೋಗುತ್ತಾ ಅನ್ನೋದು ಪ್ರಶ್ನೆ. ಅದು ಅಷ್ಟೇ. ಅದು ಬಿಟ್ರೆ ಏನಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, JDS ಅಧಿಕಾರಕ್ಕೆ ಬರುತ್ತೆ ಹೇಳುವ ಸಾಧ್ಯ ಆ ಪರಿಸ್ಥಿತಿ ಇರಲಿಲ್ಲ ರಾಜ್ಯದಲ್ಲಿ. ನಾವು ಹೇಗೆ ಹೇಳಲಿಕ್ಕೆ ಆಗುತ್ತೆ ಅದನ್ನು? ಅದರಿಂದ ಕಾಂಗ್ರೆಸ್ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ. ಬಹಳ ಹೆಚ್ಚಿನವರು ಹೇಳಿದ್ದು ಅವರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತಾ ಇಲ್ವಾ ಅನ್ನೋದು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮಾತಾಡಿದ್ದೇವೆ ಅದರಿಂದ ಚರ್ಚೆ ಮಾಡಿ ಸುಮಾರು ಸಲ. ಅದರಿಂದ ಕುಮಾರಸ್ವಾಮಿ ಅವರು ಇನ್ನು ಬೆಳೆಯಬಲ್ಲ ಅಂತ ಒಂದು ಲಕ್ಷಣಗಳಿಲ್ವ ನಾಯಕರು. ಅವರು ಇಂಥ ಸಂದರ್ಭದಲ್ಲಿ ಮಾಧ್ಯಮವನ್ನ ಗುರಿಯಾಗಿಟ್ಕೊಂಡಾಗ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕು ಎನ್ನುವುದು ನಮ್ಮ ಆಶಯ. ಯಾಕಂದ್ರೆ ಅದು ಒಳ್ಳೇದದು ರಾಜಕಾರಣಿಗಳಿಗೆ, ಒಂದು ವಾಸ್ತವವನ್ನು ಅರಿತುಕೊಂಡು ನೀವು ಆ ರೀತಿ ಟೀಕೆ ಮಾಡೋದು. ಯಾಕಂದ್ರೆ ಅವರು ಕೂಡ ಒಂದು ಮಾಧ್ಯಮದ ಒಂದು ಚಾನೆಲ್ ಅವರು ಪ್ರೊಪ್ರೈಟರ್ ಅವರು. ಅದರಿಂದ ಮುಂದೆ ಅಲ್ಲ ಅದನ್ನು ಕೂಡ ಏನಾದ್ರು ಕಾಂಗ್ರೆಸ್ ಪರ ಮಾಡ್ತಾ ಅಂತ ಅಲ್ಲ ಮಲ್ಕಾಪುರ ಈ ತರ ಹೇಳಿಕೆಗಳು ತಪ್ಪು. ಯಾಕಂದ್ರೆ ಯಾವುದೇ ಒಂದು ಪಕ್ಷ ಒಂದು ಮೀಡಿಯಾದ ಆಧಾರದ ಮೇಲೆ ಸೋಲು ಗೆಲುವು ಆಗ್ತದೆ ಅಂತಂದರೆ ಈಗ ನೋಡಿ ಮೀಡಿಯಾದಲ್ಲಿ ಕಾಂಪಿಟೇಷನ್ ಇದೆ. ಮಾಧ್ಯಮ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಒಂದು ಸ್ವಲ್ಪ ಉಪ್ಪು ಖಾರ ಹಚ್ಚಿ ಬರೀದೇ ಇದ್ರೆ ಜನಗಳಿಗೆ ಅಟ್ರಾಕ್ಷನ್ ಆಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೋಲಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಬಿಜಾಪುರದಲ್ಲಿ ಕಾಂಗ್ರೆಸ್ನ ಮಹಬೂಲ್ ಭಗವಾನ್ ಈಗ ಗೆದ್ದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಬಿಜಾಪುರದಲ್ಲಿ ಕಾಂಗ್ರೆಸ್ಗೆ ಸ್ಥಾನ ಸಿಕ್ಕಿದೆ. JDSನ ಬಸವನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ಸೋಲನ್ನು ಅನುಭವಿಸಿರುವಂಥದ್ದು. JDSನ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಸೋಲಾಗಿದೆ. ಬಿಜಾಪುರದಲ್ಲಿ ಕಾಂಗ್ರೆಸ್ನ ಮಹಬೂಲ್ ಭಗವಾನ್ಗೆ ಗೆಲುವಾಗಿದೆ. ಹಾಗೆ ಹಾವೇರಿಗೆ ಬಂದ್ರೆ ಹಾವೇರಿಯಲ್ಲಿ ಈಗ ನೆಹರು ಓಲೇಕಾರ್ ಅವರು ಗೆಲುವಿನ ನಗೆ ಬೀರಿದ್ದಾರೆ. ಸೋಲಾಗಿದೆ ನೆಹರು ಓಲೇಕಾರ್ಗೆ ಅನ್ನುವಂಥದ್ದು. ಹಾವೇರಿಯಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ವಿಜಯಮಾಲೆ ತುಟಿಸಿರುವಂಥದ್ದನ್ನ ಗಮನಿಸಬಹುದು. ಹಾವೇರಿಯಲ್ಲಿ ಕಾಂಗ್ರೆಸ್ಗೆ ಜಯವಾಗಿದೆ. ಕಾಂಗ್ರೆಸ್ನ ರುದ್ರಪ್ಪ ಲಮಾಣಿ ಅವರು ಇಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ನೆಹರು ಓಲೇಕಾರ್ ಅವರು ಸೋಲನ್ನ ಇಲ್ಲಿ ಅನುಭವಿಸಿದ್ದಾರೆ. ಇನ್ನು ಕುಣಿಗಲಿಗೆ ಬರೋಣ. ಕುಣಿಗಲ್ನಲ್ಲಿ ಈಗಾಗಲೇ JDSನ ಅಭ್ಯರ್ಥಿ ಡಿ ನಾಗರಾಜಯ್ಯಗೆ ಗೆಲುವಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕುಣಿಗಲ್ನಲ್ಲಿ JDSನ ಡಿ ನಾಗರಾಜಯ್ಯ ಅವರು ಗೆಲುವಿನ ನಗೆ ಬೀರಿದ್ದಾರೆ. ಕುಣಿಗಲ್ನಲ್ಲೂ ಕೂಡ JDSನ ಅಭ್ಯರ್ಥಿಗೆ ಗೆಲುವಾಗಿದೆ. ಕೊರಟಗೆರೆಗೆ ಬಂದ್ರೆ ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಲೂ ಕೂಡ ಹಿನ್ನಡೆಯಲ್ಲೇ ಇದ್ದಾರೆ. ಸುಮಾರು 5348 ಮತಗಳಿಂದ ಅವರು ಹಿನ್ನಡೆಯಲ್ಲೇ ಇರುವಂಥದ್ದು. JDSನ ಸುಧಾಕರ್ ಲಾಲ್ಗೆ ಇಲ್ಲಿ ಮುನ್ನಡೆಯಾಗಿದೆ. ಸುಮಾರು 5348 ಮತಗಳಿಂದ JDSನ ಸುಧಾಕರ್ ಲಾಲ್ ಅವರು ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಆ ಮೂಲಕ ಪರಮೇಶ್ವರ್ಗೆ ಸುಮಾರು 5348 ಮತಗಳ ಒಂದು ಹಿನ್ನಡೆಯಾಗಿದೆ. ಕ್ವಿಕ್ ಆಗಿ ಒಂದು ಓವರ್ ಆಲ್ ಟ್ಯಾಲಿ ನೋಡೋಣ. ಸೊ ಯಾವೆಲ್ಲ ಸ್ಥಾನದಲ್ಲಿ ಈಗ ಪಕ್ಷಗಳಿವೆ ಅಂತ ಹೇಳಿ. ಕಾಂಗ್ರೆಸ್ 85 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನ ಕಾತ್ಕೊಂಡಿರುವಂಥದ್ದು. ಹಾಗೆ 32 ಸ್ಥಾನಗಳಲ್ಲಿ ಈಗಾಗಲೇ ಗೆಲುವಿನ ನಗೆ ಬೀರಿದೆ. ಬಿಜೆಪಿ ಕೇವಲ 8ರಲ್ಲಿ ಮಾತ್ರ ಗೆದ್ದಿದೆ. 29 ಸ್ಥಾನಗಳಲ್ಲಿ ಈಗಲೂ ಕೂಡ ಮುನ್ನಡೆಯಲ್ಲಿದೆ. JDS ಇಲ್ಲಿ ಗಮನಿಸಬೇಕು, 2ನೇ ಸ್ಥಾನದಲ್ಲಿರುವಂಥದ್ದು. 33 ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆಯಲ್ಲಿದೆ. ಹಾಗೆ 9 ಸ್ಥಾನಗಳನ್ನು ಈಗಾಗಲೇ ಗೆದ್ದಿದೆ. KJP 8 ಸ್ಥಾನಗಳಲ್ಲಿ ಮುನ್ನಡೆ ಇದೆ. 1ರಲ್ಲಿ ಮಾತ್ರ ಗೆಲುವನ್ನು ಕಂಡಿದೆ. BSR 1ರಲ್ಲಿ ಮುನ್ನಡೆಯನ್ನ ಕಂಡಿದೆ. ಹಾಗೆ 2ರಲ್ಲಿ ಗೆಲುವನ್ನು ದಾಖಲಿಸಿದೆ. ಇತರರು 12 ಜನ ಮುನ್ನಡೆಯಲ್ಲಿದ್ದಾರೆ. 3 ಜನ ಈಗಾಗಲೇ ಗೆಲುವನ್ನು ಕಂಡಿದ್ದಾರೆ. ನಮ್ಮ ಜೊತೆ ಮಲ್ಲಿಗೆಗೌಡ ಕೂಡ ಇದ್ದಾರೆ. ಮಲ್ಲಿಗೆಗೌಡ್ರೆ, ಕನಕಪುರ ಕೊನೆಗೂ ಹೋಗ್ತಿದೆ. ಕೊನೆಗೂ ಹೋಗ್ತದೆ ಅಂದ್ರೆ ನೀವು ನಾವು ಇಟ್ಕೊಳ್ಳಿಕ್ಕಾಗತ್ತಾ? ಯಾಕಂದ್ರೆ ಬಹಳ ಜಿದ್ದಾಜಿದ್ದಿ ಅದು. ಈಗ ಲಕ್ಷ್ಮಣ್ ಹುಗಾರ್ ಅವರು ಹಿಡ್ದಿದ್ದೀನಿ ಎಲ್ಲ ಕಿತ್ಕೊಂಡು ಹೋಗ್ತಿರುವಂಗೆ ಹೇಳ್ತಿದ್ದಾರೆ. ಜನಗಳ ತೀರ್ಪು. ಬಟ್ ಕನಕಪುರದ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ. ಯಾಕೆಂತಂದರೆ
ಒಳ್ಳೆ ಹೋರಾಟ ಆಯ್ತು ಅದರಲ್ಲಿ ಎರಡು ಮಾತಿಲ್ಲ, ನೆಕ್ ಟು ನೆಕ್ ಹೋರಾಟ ಆಯಿತು. ಇಬ್ಬರು ಅಷ್ಟೇ ಚೆನ್ನಾಗಿ ಹೋರಾಟವನ್ನು ಮಾಡಿದ್ರು. ಬಟ್ ಚನ್ನಪಟ್ಟಣ ಹಂಗೆ ಇದೆ, ಹೆಚ್ಚು ಕಮ್ಮಿ ಅದು ಹಿನ್ನಡೆ. ಚನ್ನಪಟ್ಟಣದಲ್ಲಿ ನಮಗೆ ಒಂದು ಆಶ್ಚರ್ಯ ನಿಮ್ಗೆ ಹೇಳ್ಬೇಕಾದ್ರೆ, ಅದರಲ್ಲಿ ನಾವು ಸೋಲ್ತಿದ್ವಿ ಹೇಳ್ತಿದ್ವಿ ಅಂತ ಅನ್ಕೊಂಡ್ಬಿಡಿ, ಅದು ನಿರೀಕ್ಷಿತವಾಗಿ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಇದರಲ್ಲಿ ಇಟ್ಕೊಂಡಿದ್ದೆ ನಾವು. ಅದನ್ನು ನೋಡೋಣ, ಅದು ಇನ್ನೂ ಏನೋ ತಾವು ಹೇಳ್ದಂಗೆ ಮುಂದೆ ಏನಾಗ್ತದೆ ಅಂತ ಸುತ್ತುಗಳಿದೆ, ಭಾಳ ಸುತ್ತುಗಳಿದೆ, ನೋಡೋಣ. ಬಟ್ ಒಂದು ಏನಂದರೆ ಇದನ್ನು ನೋಡ್ತಾ ಇದ್ದರೆ ನಿಮ್ಮ ಮಾಧ್ಯಮಗಳಲ್ಲಿ ಏನು ನಮ್ಮನ್ನು ಪ್ರಿಡಿಕ್ಟ್ ಮಾಡಿದ್ರಿ JDSನ, ಅದಕ್ಕಿಂತ ನಾವು ಸ್ವಲ್ಪ ಮುಂದಿದ್ದೀವಿ. ಅದೇ ನಾವು ಪ್ಲಸ್ ಆರ್ ಮೈನಸ್ ಹೇಳಿವಲ್ಲ, ಸ್ವಿಂಗ್ ಇದೆ ಒಂದು 4% ಅಂತ ಹೇಳಿ. ನಾವು 38-40 ಹೇಳಿದ್ವಿ, ಒಂದು 5-6 ಸೀಟ್ ಹೆಚ್ಚು ಕಮ್ಮಿ ಆಗ್ಬೋದು. ಮಟ್ಟೂರೆ ಒಂದು ಈಗ ನಾವು ಗಮನಿಸುವ ಒಂದು KJP ಇದ್ದು ನಾವು ಇದನ್ನು ಚರ್ಚೆ ಮಾಡಲೇಬೇಕು. ಹಾವೇರಿ ಯಾರು KJPಯ ನಾಯಕತ್ವ ಅಂತಿತ್ತು, ನಾನು ಯಡಿಯೂರಪ್ಪ ನಾಯಕತ್ವ ಅಲ್ಲ, ಉದಾಸಿ ನಾಯಕತ್ವ, ಓಲೇಕಾರ್ ನಾಯಕತ್ವ, ಇಲ್ಲಿ ಶೋಭಾ ಕರಂದ್ಲಾಜೆ ನಾಯಕತ್ವ, ಅವರೆಲ್ಲರೂ ಕೂಡ ಅಲ್ಲ ಸುರೇಶ್ ಗೌಡ ಅಲ್ಲ, ಅವ್ರು ನಿಂತಿಲ್ಲ ಬಿಡಿ, ಅಲ್ಲಿ ನಿಂತಿಲ್ಲ ಸಜ್ಜನ್ನು ಅಲ್ಲ, 3 ಜನ ಏನು ಘಟನೆಗಳಿದ್ದಾರೆ, ಹೆಚ್ಚು ಕಮ್ಮಿ 3 ಜನ ಸೋತಿದ್ದಾರೆ. ಅಂದ್ರೆ KJP ಎಲ್ಲಿ ನಾವು ಭದ್ರಕೋಟೆ ಅಂತ ಹೇಳಿದ್ವಿ, ಹಾವೇರಿ ಜಿಲ್ಲೆ, ಹಾವೇರಿಯಲ್ಲಿ ಹಿರೇಕೆರೂರು ಒಂದು ಪ್ಲಸ್ ಆಗಿದ್ದು ಬಿಟ್ರೆ UB ಬಣಕಾರ್ಗೆ ಭಾಳ ಹಿನ್ನಡೆ ಆಗಿದೆ KJPಗೆ. ಅಲ್ಲ, ಅದರಲ್ಲಿ ಯಾವುದೇ ಒಂದು ಹೊಸ ಪಕ್ಷ ಕಟ್ಟಿದಾಗ ನೀವು ಒಂದು ಆ ಪಾಪ್ಯುಲಾರಿಟಿ ಸೀಟಾಗಿ ಟರ್ನ್ ಆಗಬೇಕಾದ್ರೆ, ಕನ್ವರ್ಟ್ ಆಗಬೇಕಾದ್ರೆ ನಿಮಗೊಂದು 30% 40% ವೋಟ್ ಬರಬೇಕು. ಈಗ ಇವರು ಸೋಲಿಸುವ ಕೆಲಸವನ್ನ ಮಾಡಿದ್ದಾರೆ ಬಹಳ ಕಡೆ. ಬಟ್ ಅಲ್ಲಿ ಗೆದ್ದಿದ್ದೆಲ್ಲ ಕಾಂಗ್ರೆಸ್ ಗೆದ್ದಿದೆ, ಬಹಳ ಸಂದರ್ಭದಲ್ಲಿ JDS ಕೂಡ ಬಂದಿದೆ. ಈ ನಾರ್ತ್ ಕರ್ನಾಟಕದಲ್ಲಿ ಆಂಟಿ ಕಾಂಗ್ರೆಸ್ ಆಂಟಿ BJP ವೋಟ್ ಏನಿದೆ ಅದು JDS ಕೂಡ ಬಂದಿದೆ. ಅದರಿಂದ ಬಹಳ ಸರ್ಪ್ರೈಸ್. ಓಕೆ, ನೀವು ಎಲ್ಲ ಸೀಟ್ಗಳಲ್ಲ, ಈಗ ಹಾನಗಲ್ಲಲ್ಲಿ ಉದಾಸಿ ಸೋಲ್ತಾ ಇರೋದು, ಶೋಭಾ ಕರಂದ್ಲಾಜೆ ಸೋಲ್ತಾ ಇರೋದು, ಓಲೇಕಾರ್ ಗೆಲ್ಲುವ ಚಾನ್ಸ್ ಏನಿರಲಿಲ್ಲ ಅವರ ಮೇಲೆ. ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಅವರು ಅಟ್ರಾಸಿಟಿ ಕೇಸ್ಗಳನ್ನು ಇಷ್ಟೊಂದು ಹಾಕಿದ್ದಾರೆ ಅಂದ್ರೆ ಜನ ಆಗ್ಲೇ ಫೆಡಪ್ ಆಗಿಬಿಟ್ಟಿದ್ರು ಜನ. ಅದನ್ನ ಓಲೇಕಾರದ್ದು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಹೆಚ್ಚು, ಬಟ್ ಉದಾಸಿದ್ದಿತ್ತು. ಕರಂದ್ಲಾಜೆ ಅಂತೂ ಒಂದು ಹವಾ ಎಬ್ಬಿಸ್ಬಿಟ್ಟಿದ್ರು, ಅವರೇ ಗೆದ್ದೆ ಬಿಟ್ರೆ ಅನ್ನುವ ರೀತಿಯಲ್ಲಿತ್ತು ಜನ. ಬಹುಶಃ ಈ ರೀತಿಯ ರಾಜಕಾರಣವನ್ನ ಎಗೇನ್ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಏನು ಹೇಳಿದ್ದು, ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆ ಈ ನೆಲ ಜಲ ಸಂಸ್ಕೃತಿಯ ಇದನ್ನು ಕಾಪಾಡಲಿಕ್ಕೆ ಅಂತ. ಬಹುಶಃ ಪ್ರಾದೇಶಿಕ ಪಕ್ಷಕ್ಕೆ ಮೊದಲಿನಲ್ಲೂ ದೇವೇಗೌಡರು ಅದಕ್ಕೆ ಬಹಳ ಕಾಶಿಯಸ್ ಆಗಿ ಅದನ್ನು ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾ ಇಲ್ಲ ಇವತ್ತಿಗೂ, ಅದೊಂದು ರಾಷ್ಟ್ರೀಯ ಪಕ್ಷವಾಗಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅವರು. ಪ್ರಾದೇಶಿಕ ಪಕ್ಷಕ್ಕೆ ಜನರ ಅಭಿಪ್ರಾಯ ಇದೇ ರೀತಿ, ಪ್ರತಿಕ್ರಿಯೆ ಇದೇ ರೀತಿ ಅಂತ ಅನಿಸ್ತದೆ. ಅದನ್ನ KJP ದೇವರಾಜ ಅರಸುವಿಂದ ಹಿಡಿದು ಬಹಳಷ್ಟು ಜನ ಟ್ರೈ ಮಾಡಿದ್ರು ಕೂಡ ಆಗ್ಲಿಲ್ಲ. ಈಗ ದೊಡ್ಡ ಉದಾಹರಣೆ ನಮ್ಮ ಯಡಿಯೂರಪ್ಪನ ಕಂಪೇರ್ ಮಾಡಿದ್ರೆ ಬಂಗಾರಪ್ಪನವರದ್ದು. ಅದೇ ದಾರಿಯಲ್ಲಿ ಎಲ್ಲ ನೋಡಿದ್ರೆ ಅದೇ ದಾರಿಯಲ್ಲಿ ಹೋಗ್ತಾರೆ. ಇವರು 10 ಸೀಟ್ ಬಂದ್ರು, ಅವರಿಗೂ 94 ಅಲ್ಲಿ 10 ಸೀಟ್ ಬಂದ್ರು, 7% ವೋಟ್ ಬಂದಿತ್ತು. ಕಾಂಗ್ರೆಸ್ ಅನ್ನು ಸೋಲಿಸಿದ್ರು ಅವರು, ಈ ಸರಿ ಇವರು BJP ಅನ್ನು ಸೋಲಿಸ್ತಾರೆ. ಸೊ ಅದೇ ರೀತಿ ಅದು ಹೋಗ್ತಾ ಇದೆ. ಸೊ ಮಲ್ಕಾಪುರ BJP ಸೋಲಿಸಿದ ಕೀರ್ತಿ ಯಡಿಯೂರಪ್ಪಗೆ ಹೋಗುತ್ತೆ. ಅವ್ರು ಯಾವ ಉದ್ದೇಶಕ್ಕೋಸ್ಕರ ಪಕ್ಷನ ಪ್ರಾರಂಭ ಮಾಡಿದ್ರು ಆ ಉದ್ದೇಶದಲ್ಲಿ ಸನ್ಮಾನ ಯಡಿಯೂರಪ್ಪನವರು ಒಂದು ಹಂತದವರೆಗೆ ಯಶಸ್ವಿಯಾಗಿದ್ದಾರೆ ಭಾವಿಸಿದ್ದೀನಿ. ಆದರೆ ಅವರಿಗೆ ಯಶಸ್ಸು ಸಿಗಲಿಲ್ಲ. ಅದ್ರ ಅವ್ರನ್ನ ಬೆಳೆಸಿದಂಥ ಪಕ್ಷಕ್ಕೆ ಅವ್ರೇನು ಹೇಳ್ತಿದ್ರಲ್ಲ ಇಷ್ಟು ದಿವಸ, ನಾನು ಬೆನ್ನಿಗೆ ಚೂರಿ ಆಗಿದೆ ಅಂತೇಳಿ, ಆ ಮನೆಗೆ ಅನ್ನ ಉಂಡಿದ್ದಾರೆ ಆ ಮನೆಗೆ ಕನ್ನ ಬಗೆಯುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ಇವತ್ತು ನಾವು ಅದನ್ನು ಒಪ್ಪಲೇಬೇಕಾಗುತ್ತೆ. ಅವರ ಒಂದು ಏನು ಉದ್ದೇಶ ಇತ್ತು, ನಾನು ಒಂದು ಕಣ್ಣು ಹೋದ್ರೂ ತೊಂದರೆ ಇಲ್ಲ, ಆ ವಿಷಯದಲ್ಲಿ ಒಂದು ಹಂತದವರೆಗೆ ಯಶಸ್ವಿಯಾಗಿದ್ದಾರೆ ಅಂತ ನಾವು ಯಡಿಯೂರಪ್ಪನವ್ರ ಫಸ್ಟ್ ಆಪರೇಷನ್ ಸಕ್ಸಸ್. 2 ಕಣ್ಣು ತೆಗಿತೀನಿ ಅಂದ್ರು, ನೀಟಾಗಿ 2 ಕಣ್ಣು ತೆಗೆದ್ಬಿಟ್ರು. ಪೇಷಂಟ್ ಡೆಡ್. ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಹಾಗೆ ಇನ್ನೆಲ್ಲಿ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಗೆಲುವನ್ನು ದಾಖಲಿಸಿದ್ದಾರೆ ನೋಡೋಣ.